ಲೇಬರ್ ಕಾರ್ಡ್ ಇಂದ ಏನೇನು ಉಪಯೋಗ ಐತೆ ಅಂತ ಗೊತ್ತಾ ನಿಮ್ಗೆ? ಇಲ್ಲ ಸರ್, ಯಾರು ಹೇಳೋರು ಗೊತ್ತಿಲ್ಲ, ನಮ್ಗೆ ಏನು ಮಾಡೋರು ಗೊತ್ತಿಲ್ಲ. ನೀವೇನ್ ಮಾಡಬೇಕು, ಏನೇನು ಫೆಸಿಲಿಟಿ ಇದೆ ಅಂತ ತಿಳ್ಕೊಳ್ಳಿ. ನೀವು ಅಪ್ಲೈ ಮಾಡಿದ್ರೆ 50,000 ರೂಪಾಯಿ ನಿಮ್ಗೆ ಮದುವೆಗೆ ಅಂತೇಳಿ ಹಣ ಕೊಡ್ತಾರೆ. ಕಾರ್ಮಿಕ ಇಲಾಖೆಯಿಂದ ನಿಮ್ಗೆ ದುಡ್ಡನ್ನ ಕೊಡ್ತಾರೆ ಆಸ್ಪತ್ರೆಗೆ. ಆ ಕಾರ್ಡ್ ಇರ್ಬೇಕಾದ್ರೆ ಪ್ರತಿ ವರ್ಷ ನೀವು ಫೀಸ್ ಕಟ್ಬೇಕಲ್ಲ, ಅದಕ್ಕೆ ಅಂತ ಸ್ಕಾಲರ್ಶಿಪ್ ಕೊಡ್ತಾರೆ. ನಿಮ್ ಕೈಯ ಕಾಲ ಕಳ್ಕೊಂಡ್ಬಿಟ್ರ ಅವಾಗ ನಿಮ್ಗೆ ಎಷ್ಟು ಮಟ್ಟ ಸಮಸ್ಯೆ ಆಗಿತ್ತು ನೋಡಿ, 2 ಲಕ್ಷ 3 ಲಕ್ಷ ಈ ತರ ಪರಿಹಾರ ಕೊಡ್ತಾರೆ. ಈ ರೀತಿಯಾದಂತ ಎಲ್ಲಾ ಫೆಸಿಲಿಟಿಗಳಿದೆ. ಸಂತೋಷ್ ಲಾಡ್ ಅವರು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ನೀವು ಆ ಯೋಜನೆಗಳನ್ನ ಪಡ್ಕೊಳ್ಳಿ. ಎಲ್ಲ ಫೆಸಿಲಿಟಿ ಇದೆ ಅಂತ ನಿಮ್ಗೆ ಗೊತ್ತಿತ್ತಾ? ಇಲ್ಲ ಸರ್, ನೀವು ಬಂದ ಮೇಲೆ ಗೊತ್ತಾಗಿರೋದು. ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತ ಲಕ್ಷಾಂತರ ಅಸಂಘಟಿತ ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆ ಪ್ರತಿ ವರ್ಷ 100 ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇರುವಂತದ್ದು ಯೋಜನೆಗಳಿಗೋಸ್ಕರ. ಆದ್ರೆ ಆ ಯೋಜನೆಗಳು ಜನರಿಗೆ ಮೀನ್ಸ್ ಅಂದ್ರೆ ಕಾರ್ಮಿಕರಿಗೆ ಮುಟ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸೊ ಹೀಗಾಗಿ ಜನರಿಗೆ ಮುಟ್ಟಿದೆಯಾ ಇಲ್ವಾ ಅಂತ ಕೇಳೋದಕ್ಕೆ ಅಂತೇಳಿ ನ್ಯಾಷನಲ್ ಟಿವಿ ಬೆಳಗಾವಿಯಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ನಮ್ಮ ಜೊತೆಗೆ ಕಟ್ಟಡ ಕಾರ್ಮಿಕರು ಒಬ್ರು ಇದ್ದಾರೆ. ಸರ್ ನಮಸ್ಕಾರ, ಏನ್ ತಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಅಂತ ಹೇಳಿ. ಓಕೆ, ಗಣೇಶ್ ಅವರೇ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 1 ವರ್ಷ ಮೇಲೆ ಆಯ್ತು ಸರ್. ಏನ್ ಓದಿರೋದು ಗಣೇಶ್ ಅವರು? ITI ಮಾಡಿದೀನಿ ಸರ್. ITI ಮಾಡಿ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಯಾಕೆ ITI ಮಾಡಿ ಯಾವ್ದಾದ್ರು ಫ್ಯಾಕ್ಟ್ರಿ ಗಿಟ್ರಿ ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ, ಕಟ್ಟಡ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇದು ಮನೆಯ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲೇ ಬರ್ತಾ ಇದ್ದೀನಿ. ಇಲ್ಲೇ ಬರ್ತಾ ಇದ್ದೀರಾ ಸರ್? ಎಲ್ಲ ಕೆಲಸ ಟ್ರೈ ಮಾಡ್ಲಿಲ್ಲ? ಟ್ರೈ ಮಾಡಲಿಲ್ಲ ಸರ್. ಪಾಸ್ ಆದ್ರೆ ITI? ITI ಪಾಸ್ ಆಗಿದೆ. ಓಕೆ, ಹೆಂಗ ಅನಿಸ್ತಿದೆ ಕೆಲಸ? ಏನೇನ್ ಕೆಲಸ ಮಾಡ್ತೀರಾ ಇಲ್ಲಿ ನೀವು? ಏನು ಎಲ್ಲ ಮಾಡ್ತೀವಿ ಸರ್, ಕಡಿ ಬರೋದು, ಕಾಂಕ್ರೀಟ್ ಹಾಕೋದು, ಇದೆಲ್ಲ ಅವು ಎಲ್ಲ. ಇದು ಗಾರೆ ಕೆಲಸ ಕಲ್ತಿದ್ದೀರಾ? ಇಲ್ಲ ಸರ್, ಅವ್ರ ಕೈಲಿ ಮಾಡ್ತಿರೋದು, ಇವಾಗ ಕಲ್ತ್ಕೊಂತೀರಾ ಮುಂದಕ್ಕೆ? ಕಲ್ಕೋತೀನಿ. ಓಕೆ, ಈಗ ಲೇಬರ್ ಕಾರ್ಡ್ ಅಂತ ಮಾಡ್ಕೊಡ್ತಾರೆ ಕಾರ್ಮಿಕ ಇಲಾಖೆಯಿಂದ, ಮಾಡ್ಸಿದ್ದೀರಾ ನೀವು? ಇಲ್ಲ ಸರ್. ಯಾಕೆ ಮಾಡ್ಸಿಲ್ಲ? ಇನ್ನೂ ಇಲ್ಲ, ಏನು ಅಷ್ಟೊಂದು ಇದ್ರ ಗೊತ್ತಿರಕಿಲ್ಲ ನಮ್ಗೆ. ಗೊತ್ತಿಲ್ಲ. ಓನ್ಲಿ ಲೇಬರ್ ಕಾರ್ಡ್ ಇಂದ ಏನೇನು ಉಪಯೋಗ ಐತೆ ಅಂತ ಗೊತ್ತಾ ನಿಮ್ಗೆ? ಇಲ್ಲ ಸರ್, ಯಾರು ಹೇಳೋರು ಗೊತ್ತಿಲ್ಲ, ನಮ್ಗೆ ಏನು ಮಾಡೋರು ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ. ಓಕೆ, ಮದುವೆ ಆಗಿದೆ ತಮ್ಗೆ? ಇನ್ನೂ ಇಲ್ಲ ಸರ್. ಓಕೆ, ಈಗ ನೋಡಿ, ಇಲ್ಲಿಂದನೇ ನಿಮ್ಗೆ ಕರೆಕ್ಟ್ ಟೈಮ್ ನೀವು ಕಾರ್ಡ್ ಮಾಡ್ಸಕ್ಕೆ. ಈಗ ನೀವು ಈ ಕಾರ್ಡ್ನ ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನ್ ಮಾಡಬೇಕು, ಏನೇನು ಫೆಸಿಲಿಟಿ ಇದೆ ಅಂತ ತಿಳ್ಕೊಳ್ಳಿ. ಈಗ ನೀವು ಕಟ್ಟಡ ಕಾರ್ಮಿಕ ಆಗಿರೋದ್ರಿಂದಾಗಿ ನೀವು ಮದುವೆ ಆಗ್ತಾ ಇದ್ದೀರಾ, ನೀವು ಮದುವೆದು ಅದು ಪ್ರೂಫ್ ಎಲ್ಲ ಕೇಳ್ತಾರೆ, ಇನ್ವಿಟೇಷನ್ ಅದೆಲ್ಲ ಕೊಟ್ಟು ನೀವು ಅಪ್ಲೈ ಮಾಡಿದ್ರೆ 50,000 ರೂಪಾಯಿ ನಿಮ್ಗೆ ಮದುವೆಗೆ ಅಂತೇಳಿ ಹಣ ಕೊಡ್ತಾರೆ. ಒಂದು ಅದಾದ್ಮೇಲೆ ನಿಮ್ಮ ವೈಫ್ ಪ್ರೆಗ್ನೆಂಟ್ ಆದ್ರು ಅಂದ್ಕೊಳ್ಳಿ, ಮದುವೆ ಆದ್ಮೇಲೆ ಪ್ರೆಗ್ನೆಂಟ್ ಆದಾಗ ಅವ್ರ ಆಸ್ಪತ್ರೆ ವೆಚ್ಚ, ನೀವು ಆಪರೇಷನ್ ಮಾಡಿಸಿದ್ರೆ ಮಿನಿಮಮ್ ಅಂದ್ರೆ 1.5 ಲಕ್ಷ ಖರ್ಚಾಗುತ್ತೆ. ಅದಕ್ಕೆ ಅಂತೇಳಿ ಕಾರ್ಮಿಕ ಇಲಾಖೆಯಿಂದ ನಿಮ್ಗೆ ದುಡ್ಡನ್ನ ಕೊಡ್ತಾರೆ ಆಸ್ಪತ್ರೆಗೆ. ಡೈರೆಕ್ಟ್ ಆಗಿ ಆಸ್ಪತ್ರೆಗೆ ಆ ದುಡ್ಡು ಹೋಗುತ್ತೆ, ಆ ಕಾರ್ಡ್ ಇರ್ಬೇಕಾದ್ರೆ. ಅದಾದ್ಮೇಲೆ ಮಗು ಆಗತ್ತೆ ನಿಮ್ಗೆ. ನಿಮ್ಮ ಮಗುವಿಗೆ ಸ್ಕೂಲಿಗೆ ಸೇರಿಸ್ತಿರಲ್ಲ, 1ನೇ ಕ್ಲಾಸಿಂದ ಅಷ್ಟು ಅವ್ರು ಎಲ್ಲಿವರೆಗೂ ಓದ್ತಾರಲ್ಲ, ಮಾಸ್ಟರ್ ಡಿಗ್ರಿವರೆಗೂ ಓದಿದ್ರೆ ಅಲ್ಲಿವರೆಗೂ ಪ್ರತಿ ವರ್ಷ ನೀವು ಫೀಸ್ ಕಟ್ಬೇಕಲ್ಲ, ಅದಕ್ಕೆ ಅಂತ ಸ್ಕಾಲರ್ಶಿಪ್ ಕೊಡ್ತಾರೆ. ಈಗ ನೀವು ಮಾಡೋ ಕೆಲಸದಲ್ಲಿ ರಿಸ್ಕ್ ಎಷ್ಟಿದೆ? ಏನಾದ್ರು ಬೀಳೋದು, ಕೈಕಾಲು ಮುರಿದೋಗೋದಾಗತ್ತಾ? ಹೌದು, ಸಹಜ. ಪ್ರಾಣನೂ ಹೋಗುತ್ತೆ. ಹೌದು, ಬಿಲ್ಡಿಂಗ್ ಮೇಲಿಂದ ಬಿದ್ರೆ. ಹೌದು. ಇದು 5 ಮಜಲಿ ಇದೆ. ಆತರ ಈ ತರದ್ ಏನಾರು ಆಗಿ ನಿಮ್ ಕೈಯ ಕಾಲ ಕಳ್ಕೊಂಡ್ಬಿಟ್ರ ಕೆಲಸ ಮಾಡಕ್, ಅವಾಗ ನೀವು ಹ್ಯಾಂಡಿಕ್ಯಾಪ್ಟ್ ಆಗೋಗ್ತೀರಾ. ಅವಾಗ ನಿಮ್ಗೆ ಎಷ್ಟು ಮಟ್ಟ ಸಮಸ್ಯೆ ಆಗಿತ್ತು ನೋಡಿ, 2 ಲಕ್ಷ 3 ಲಕ್ಷ ಈ ತರ ಪರಿಹಾರ ಕೊಡ್ತಾರೆ. ಇನ್ ಕೇಸ್ ಏನಾದ್ರು ಜೀವ ಹೊರಟೋಯ್ತು ಅನ್ಕೊಳ್ಳಿ, ಅವಾಗ 5 ಲಕ್ಷ ರೂಪಾಯಿದು ನಿಮ್ಗೆ ವಿಮೆ ಬರುತ್ತೆ, ಹಣ ಬರುತ್ತೆ. ಅವಾಗ ನಿಮ್ ನೊಂದಿರೋಂಥ ಕುಟುಂಬ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮಂಗೆ ಅದು ಅನುಕೂಲ ಆಗುತ್ತೆ. ಆ ತರ ಆಗದ್ ಬೇಡ, ಸುರಕ್ಷಿತವಾಗಿರಿ. ಬಟ್ ಹೇಳಿದ್ದು ಈ ರೀತಿಯಾದಂತ ಎಲ್ಲಾ ಫೆಸಿಲಿಟಿಗಳಿದೆ. ಅದಕ್ಕೂ ಮುನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಕಾರ್ಡ್ ಮಾಡಿಸ್ಬೇಕು. ಓಕೆನಾ? ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಇದು ನೋಡಿ, ಇಲ್ಲಿ ಪಾಂಪ್ಲೆಟ್ ಅಲ್ಲಿ ಒಂದು ನಂಬರ್ ಇದೆ. ಏನ್ ನಂಬರ್ ಅದು? 155-214. ಓಕೆ, ಇದು ನೀವು ಆಂಬುಲೆನ್ಸ್, ಪೊಲೀಸ್ ಹೆಲ್ಪ್ ಲೈನ್ ನಂಬರ್ ಇರುತ್ತಲ್ಲ, ಆ ತರ ಕಾರ್ಮಿಕ ಇಲಾಖೆ ಸಹಾಯವಾಣಿ. ನೀವು ಈ ನಂಬರ್ ಫೋನ್ ಮಾಡಿ, ನಾನು ಕಾರ್ಡ್ ಮಾಡಿಸ್ಬೇಕು, ನಾನು ಈ ತರ ಕೆಲಸ ಮಾಡ್ತಾ ಇದ್ದೀನಿ, ಹೇಗೆ ಮಾಡಿಸೋದು ಅಂತಂದ್ರೆ ನಿಮ್ಗೆಲ್ಲಾ ಮಾಹಿತಿ ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಕಾರ್ಡ್ ಆದ್ಮೇಲೂ ಕೂಡ ಏನಾದ್ರು ಡೌಟ್ ಇತ್ತು, ಯೋಜನೆಗಳನ್ನ ಹೆಂಗ್ ಅಪ್ಲೈ ಮಾಡೋದು, ನಾನು ಮದುವೆ ಆಯ್ತಾ ಇದ್ದೀನಿ, ದುಡ್ಡು ಹೆಂಗ್ ಅಪ್ಲೈ ಮಾಡ್ಕೊಡೋದು ಅಂತಂದ್ರೆ ಇದಕ್ಕೆ ಫೋನ್ ಮಾಡಿ ಕೇಳಿದ್ರೆ ಅವರೆಲ್ಲ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಗೊತ್ತಾಯ್ತಾ? ಇಷ್ಟೆಲ್ಲ ಫೆಸಿಲಿಟಿ ಇದೆ ಅಂತ ನಿಮ್ಗೆ ಗೊತ್ತಿತ್ತಾ? ಇಲ್ಲ ಸರ್, ನೀವು ಬಂದ ಮೇಲೆ ಗೊತ್ತಾಗಿರೋ. ಓಕೆ, ಕಾರ್ಮಿಕ ಸಚಿವರು ಯಾರು ಅಂತ ಗೊತ್ತಾ ಇವಾಗ? ಕಾರ್ಮಿಕ ಸಚಿವರು ಇವರು ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ನೀವು ಆ ಯೋಜನೆಗಳನ್ನ ಪಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಯಾರ್ಯಾರೋ ಪಡ್ಕೊಂತಾ ಇದ್ರು, ಅದೆಲ್ಲರಿಗೂ ಕಡೆ ಈಗ ಬ್ರೇಕ್ ಬಿದ್ದಿದೆ. ನಿಮ್ಮಂತ ಶ್ರಮಜೀವಿಗಳಿಗೆ ಯೋಜನೆ ಇದೆ, ಇನ್ಮೇಲೆ ಪಡ್ಕೊಂತೀರಾ? ಹೆಲ್ಪ್ ಲೈನ್ ನಂಬರ್ ಇನ್ನೊಂದ್ಸಲ ಹೇಳ್ತೀರಾ? ಹೇಳಿ. 155-214. ಥ್ಯಾಂಕ್ ಯು.